ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಪಾರು, ಈ ಜಾಗಕ್ಕೆ ಯಾಕೆ ಕರ್ಕ ಬಂದಿದ್ದಿ ಪಾರು? ವಾ, ನನ್ನ ಆದ್ನೀರು ಹೇಗೆ ರೆಡಿ ಮಾಡಿದಾರೋ ಏನೋ. ಪ್ರಪೋಸಲ್ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ನನ್ನ ಮಾವ ಒಪ್ಪಿಟ್ರೆ ಅಷ್ಟೇ ಸಾಕು. ಏನ್ ಪಾರು ಗುಣ ಅಂತಿದ್ಯಾ? ಹಾಂ, ನನ್ನ ಮನ್ಸಿನ ಮಾತು ನಿನಗೆ ಕೇಳಿಸ್ಬಿಡ್ತಾ? ಮನ್ಸಿನ ಮಾತು ಅನ್ಕೊಂಡು ಬಾಯೆಲ್ಲ ಕೊಣ ಅಂತಿದ್ರೆ ನಂಗೆ ಕೇಳಕ್ಕಿಲ್ವೇ? ಅದೇ ಅನ್ಕೊಂಡೆ. ಮನ್ಸಿನ ಮಾತು ಕೇಳೋ ಹಂಗಿದ್ದಿದ್ರೆ ಇಷ್ಟೊತ್ತಿಗೆ ತೊಟ್ಲು ತೂಗ್ಬೋದಿತ್ತು. ಏನಂದೆ ಪಾರು? ಏನಿಲ್ಲ, ಬಾ ಹೋಗೋಣ. ಒಬ್ರನ್ನ ಮೀಟ್ ಮಾಡಿಸ್ತೀನಿ ಅಂದಿದ್ನಲ್ಲ, ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಹಾ ಸರಿ. ನಿನ್ಗೇನೇನು ಹೇಳ್ಬೇಕು ಅವ್ರ ತವ ಎಲ್ಲ ಹೇಳ್ಕೊಂಬಿಡು. ಅವ್ರೆಲ್ಲಾದ್ರೂ ನಿನ್ ಮಾತು ಕೇಳಿಲ್ಲ ಅನ್ಕ, ನಾ ಮಾತಾಡ್ತೀನಿ. ಸರಿ ಆಗಿ ಬಾ. ಅಲ್ಲೇ ಏನ್ ಪರ್ ಹಿಂಗ ಅಲಂಕಾರ ಮಾಡೋರಲ್ಲ. ನಿನಗೆ ಇಷ್ಟ ಆಯ್ತಾ ಮಾವ? ಇಷ್ಟ ಆಯ್ತಂತ ಕೇಳ್ತಿದ್ಯಲ್ಲ, ಈ ಸ್ವರ್ಗದೊಂದು ತುಂಡು ಇಲ್ಲೇ ಮುರ್ಕೊಂಡ್ ಜಾರ್ ಬಿದ್ದಂಗೈತೆ. ಬಾ, ಎಷ್ಟು ಚೆನ್ನಾಗಿ ಹೇಳ್ದೆ ನೀನು. ವೆರಿ ಗುಡ್. ನಿನಗಿಷ್ಟ ಆಯ್ತಲ್ಲ, ಅಷ್ಟು ಸಾಕು ನಂಗೆ. ನನ್ನ ಅರ್ಥ ಕೆಲಸ ಆದಕ್ಕೆ ಲೆಕ್ಕ. ಏನ್ ಪರು, ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಸೋದಕ್ಕೆ ಅಲ್ವಾ ಕರ್ಕೊಂಡು ಬಂದಿರೋದು. ಅಲ್ಲ ಪರು, ಇಲ್ಲೇನಾ ಫಂಕ್ಷನ್ ಗಿನ್ಸನ್ ಏನಾರ ಆಯ್ತಾ? ಅಲ್ಲ ಹಿಂಗ್ ತಯಾರು ಮಾಡೋರಲ್ಲ, ಅದಕ್ಕೆ ಕೇಳ್ದೆ. ನಿನಗೆ ಫಂಕ್ಷನು, ನನಗೆ ಟೆನ್ಷನು. ಟೆನ್ಷನಾ? ಯಾಕೆ ಪರು ಟೆನ್ಷನ್ನು? ಅಯ್ಯೋ ಹೇಳ್ತೀನಿ ಮಾವ, ಎಕ್ಸೈಟ್ಮೆಂಟಲ್ಲಿ ತೊಳೆದು ಬಿಟ್ರೆ ಕಷ್ಟ. ಏನ್ ಹೇಳ್ತೀಯೋ, ನಂಗೆ ಏನೂ ಅರ್ಥ ಆಗಿಲ್ಲ. ಎಲ್ಲ ಒಗ್ಟಾಗಿ ಮಾತಾಡ್ತೀನಿ ನೀನು. ಮಾವ ಏನಿಲ್ಲ, ನಾನೀಗ ನಿನ್ನ ಕಣ್ಮುಚ್ಕೊಂಡು ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ಹಿಡಿದಿರೋ ಥರ ಜೋಪಾನ ಕರ್ಕೊಂಡು ಹೋಗ್ತೀನಿ. ಯಾಕೆ ಪರು? ಮಾವ, ಅದೇ ನಾನು ಯಾರನ್ನೂ ಪರಿಚಯ ಮಾಡಿಸ್ಬೇಕು ಅಂತಿದ್ನಲ್ಲ, ಅವ್ರನ್ನ ನೋಡಾದ್ಮೇಲೆ ನಿಂಗೆ ಎಕ್ಸೈಟ್ ಆಗುತ್ತಲ್ಲ, ಅದಕ್ಕೆ. ಗೊತ್ತಾಯ್ತು. ನಂಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಲ್ವಾ? ಅದೇ ಸರ್ಪ್ರೈಸ್. ಬಾಬಾ ಕಣ್ಮುಚ್ಚು. ಮಾವ, ನಾನು ಆ ವ್ಯಕ್ತಿ ಬಗ್ಗೆ ಹೇಳ್ತೀನಿ, ಏನೋ ಪ್ಲೀಸ್ ತಾಳ್ಮೆಯಿಂದ ಕೇಳಿಸ್ಕೋಬೇಕಾಯ್ತಾ? ಕಷ್ಟ ಬಂದಾಗ ಎಲ್ಲರೂ ದೇವ್ರ ಮೇಲೆ ಭಾರ ಹಾಕ್ತಾರೆ, ಆದರೆ ಅವರು ದೇವ್ರ ಭಾರನೇ ಹೊರೋ ಮಹಾತ್ಮ. ಪ್ರೀತಿ ಮಾಡೋಕೆ ಜಾಗ ಹುಡ್ಕೋ ಈ ಕಾಲದಲ್ಲಿ ಪ್ರೀತಿ ಅಂದರೆ ತ್ಯಾಗ ಮಾಡೋದು ಅಂತ ತೋರಿಸ್ಕೊಟ್ಟು ಪುಣ್ಯಾತ್ಮ. ಜೀವನದಲ್ಲಿ ನಮಗೆ ಮರೆಯೋಕ್ಕಾಗ್ತಿರೋಂಥ ವ್ಯಕ್ತಿ ಆಗಲಿ ವಸ್ತು ಆಗಲಿ ಸಿಕ್ಕಾಗ ಅದನ್ನು ಗಾಡ್ ಗಿಫ್ಟು, ದೇವ್ರು ಕೊಟ್ಟ ಉಡುಗೊರೆ ಅಂತ ಹೇಳ್ತೀವಿ. ಆದರೆ ನನಗೆ ಆ ದೇವರೇ ಉಡುಗೊರೆ ಆಗಿ ಬಂದಿದೆ. ಒಬ್ಬರು ವ್ಯಕ್ತಿಗಳು ಜೋಡಿ ಆಗೋದಕ್ಕೆ ಗಣಕೂಟಗಳು ನೋಡ್ತಾರೆ, ಆದರೆ ನಾನು ಅವರು ಜೋಡಿ ಆಗೋದಕ್ಕೆ ಗುಣಕೂಟನೇ ಸಾಕು. ಯಾಕಂದರೆ ಅವರು ತ್ಯಾಗದಲ್ಲಿ ಕರ್ಣ, ಕೋಪದಲ್ಲಿ ಸೂರ್ಯಪುತ್ರ, ವೇಗದಲ್ಲಿ ವಾಯುಪುತ್ರ, ತಾಳ್ಮೆಯಲ್ಲಿ ಭೂಮಿಪುತ್ರ. ಒಟ್ಟಾರೆ ಹೇಳಬೇಕು ಅಂದರೆ ಪ್ರೀತಿನ ಬಚ್ಚಿಟ್ಕೊಂಡು, ಹೇಳ್ದಲ್ಲೇ ಮುಚ್ಚಿಡ್ಕೊಂಡು, ಪ್ರೀತಿಸೋರು ಮಾಡದೇ ಇರೋ ತ್ಯಾಗನ ಮಾಡಿ, ಕಣ್ಣಿನ ರೆಪ್ಪೆ ಕಣ್ಣನ್ನು ಕಾಪಾಡೋ ಹಾಗೆ ನನ್ನನ್ನು ಜೋಪಾನ ಮಾಡ್ತಿರೋ ಆ ಪ್ರೀತಿ ಮುಂದೆ ನಾನು ಸೋಲ್ದೆ ಹೋದರೆ ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಮಾವ. ಅದಕ್ಕೆ ನಾನು ಸೋತು ಹೋಗ್ಬಿಟ್ಟೆ. ಮಾವ ಸ್ವಲ್ಪ ಬಗ್ಗು. ಮಾವ, ನಾನು ಹೇಳೋವರೆಗೂ ಕಣ್ಬಿಡೋಂಗಿಲ್ಲ. ಹಂಗೆ ಇರು, ಕಣ್ಬಿಡ್ಬಾರ್ದು. ಮಾವ, ಈಗ ಕಣ್ಬಿಡು.
ಇವರೇ ಮಾವ. ನಾನು ಹುಚ್ಚು ಪ್ರೀತಿ ಹಿಡ್ಕೊಂಡು ಒಂದಲ್ಲ ಒಂದಿನ ನನ್ನ ಪ್ರೀತಿನ ಒಪ್ಕೊಳ್ತಾರೆ ಅಂತ ಕಾಯ್ತಿರೋ ನನ್ನ ಪ್ರೀತಿಯ ಹುಡುಗ. ಅಂದ್ರೆ ನೀನೇ ಮಾವ. ಮಾವ, ನಾನು ಹೇಳಿದ್ನಲ್ಲ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಒಬ್ರ ಹತ್ರ ಹೇಳ್ಕೋಬೇಕು ಅಂತ. ಅದಿವ್ರೆ ಮಾವ. ಕೆಲವರು ಪ್ರೀತಿನ ಕುರುಡು ಅಂತಾರೆ, ಪ್ರೀತಿಸೋರ್ನ ಕುರುಡ್ರು ಅಂತಾರೆ. ಆದರೆ ನಿಜವಾದ ಪ್ರೀತಿ ಯಾವುದು ಅಂತ ಗೊತ್ತಿಲ್ದಿರೋ ನನಗೆ ಇವ್ರ ಪ್ರೀತಿನೇ ಕಣ್ಣಾಗ್ ಬಂತು ಮಾವ. ಇವ್ರು ನನ್ನ ಲೈಫಿಗೆ ಬಂದಮೇಲೆ ಗೊತ್ತಾಗಿತ್ತು ಮಾವ, ಶ್ಯೂರಿಟಿ ಕೊಡೋ ಪ್ರೀತಿ 1000 ಇರುತ್ತೆ, ಕ್ಲಾರಿಟಿ ಕೊಡೋ ಪ್ರೀತಿ ಲೈಫಿಗೆ ಒಂದೇ ಒಂದು ಸಿಗೋದು ಅಂತ. ಅದು ಇವ್ರ ಪ್ರೀತಿನೇ ಮಾವ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ಅನ್ನೋದು ನಿಜವಾದ ಪ್ರೀತಿ ಅಲ್ಲ. ಅವ್ರು ಮಾಡೋ ಕೆಲಸದಲ್ಲಿ ನಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ ಅಂತ ಅನ್ಸೋದಿದೆಯಲ್ಲ, ಅದು ನಿಜವಾದ ಪ್ರೀತಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ಅನ್ನೋದು ಸ್ವಲ್ಪ, ಆದರೆ ಪ್ರೀತಿ ಸಿಗಲ್ಲ ಅಂತ ಪ್ರಾಣನೇ ಹೋಗೋ ಪ್ರೀತಿ ಇದೆಯಲ್ಲ, ಅಂಥ ಪ್ರೀತಿ ನನಗೆ ಸಿಗಬೇಕು ಅಂದ್ಕೊಳ್ಳೋದು ನನ್ನ ಸ್ವಾರ್ಥ. ಅದೇ ನಿಜವಾದ ಪ್ರೀತಿಗಿರೋ ಅರ್ಥ ಮಾವ. ಈ ಪ್ರೀತಿ ನನಗೆ ಬೇಕು ಮಾವ. ನಿನ್ನೊತ್ತರಕ್ಕೋಸ್ಕರ ನಾನು ಕಾಯ್ತಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.